ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರ ಬಾಯಿಯಲ್ಲಿ ನೀರೂರಿಸುವಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡೋದಿಕ್ಕೂ ಮರಿಬೇಡಿ. ಮೊದಲು ನೋಡಿ, ಒಂದು ಕಡಾಯಿ ಬಿಸಿ ಮಾಡಬೇಕು. ಅದು ಬಿಸಿ ಆದ್ಮೇಲೆ ಇದಕ್ಕೊಂದು 1/4 ಟೀ ಸ್ಪೂನ್ ಅಷ್ಟು ಮೆಂತೆ ನಾನು ಮೊದಲು ಸೇರಿಸ್ತಾ ಇರೋದು. ಮೆಂತೆ ಕಾಳು ಸೇರಿಸ್ಮೇಲೆ 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಕೂಡ ಹಾಕ್ತಾ ಇದ್ದೀನಿ. ಅಂದ್ರೆ ಇದಕ್ಕೆ ಮಸಾಲ ರೆಡಿ ಮಾಡೋದು. ಅರ್ಧ ಟೀ ಸ್ಪೂನ್ ಸೊಂಪು, ಅದೇ ರೀತಿ ಅರ್ಧ ಟೀ ಸ್ಪೂನ್ ಜೀರಿಗೆನು ಸೇರಿಸ್ತಾ ಇದ್ದೀನಿ. ಅರ್ಧ ಅರ್ಧ ಹಾಕೊಂಡ್ರೆ ಸಾಕು. ಆಮೇಲೆ ನೋಡಿ, ಇಲ್ಲಿ ಒಂದು 3 ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಒಂದು ತುಂಡು ದಾಲ್ಚೀನಿ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು ಪಲಾವ್ ಎಲೆ ಅಂದ್ರೆ 1-1.5 ಹಾಕೋಬಹುದು. ಇನ್ನು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಅದು ರೋಸ್ಟ್ ಆಗ್ಬೇಕು. ಸ್ವಲ್ಪ ರೋಸ್ಟ್ ಆದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಕೋಬೇಕು. ಕೊತ್ತಂಬರಿ ಬೀಜ ಹಾಕ್ಬಿಟ್ಟು ಇದನ್ನ ರೋಸ್ಟ್ ಮಾಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬರಬೇಕು. ಆಮೇಲೆ ಇದಕ್ಕೆ ಮೆಣಸು, 4 ಬ್ಯಾಡಿಗೆ ಮೆಣಸು, ಆಮೇಲೆ 2 ಗುಂಟೂರು ಮೆಣಸು ಹಾಕೊಂಡಿದ್ದೀನಿ. ಇದು ನಾನು ರೋಸ್ಟ್ ಮಾಡಿಟ್ಟ ಮೆಣಸು. ನೀವು ಹಾಗೆ ಹಾಕ್ತಿದ್ರೆ ಮೊದಲೇ ಸೇರಿಸ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಇದನ್ನ ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನ ತೆಗಿತಾ ಇದ್ದೀನಿ. ಒಂದು ಪ್ಲೇಟಿಗೆ ಹಾಕೊಳ್ಳಿ. ಫುಲ್ ಆಗಿ ಆರಿದ್ಮೇಲೆ ಇದನ್ನ ಹುಡಿ ಮಾಡಬೇಕು. ನೋಡಿ, ಇವಾಗ ಹುಡಿ ಮಾಡಿ ತಂದಿದ್ದೀನಿ. ನಮ್ಮ ಸ್ಪೆಷಲ್ ಮಸಾಲಾ ಪೌಡರ್ ರೆಡಿ ಆಗಿದೆ. ಆಮೇಲೆ ಅದೇ ಕಡಾಯಿ ನಾನು ಬಿಸಿ ಮಾಡ್ತಾ ಇದ್ದೀನಿ. ಅಂದ್ರೆ ಸ್ವಲ್ಪ ಬಿಸಿ ಇದೆ ಬೇಗನೆ. ಆಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸೋದು, ತೆಂಗಿನ ಎಣ್ಣೆ ಹಾಕ್ತಾ ಇರೋದು. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಜಜ್ಬಿಟ್ಟಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ತೀನಿ. ಈ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಆಮೇಲೆ ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇರೋದು. ನೋಡಿ, ಇಲ್ಲಿ 1 ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿ ರೆಡಿ ಮಾಡಿಟ್ಟಿದ್ದೆ, ಅದನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಇನ್ನು ಇದು ಕೂಡ ರೋಸ್ಟ್ ಆಗ್ಬೇಕು, ಅಂದ್ರೆ ಫ್ರೈ ಆಗ್ಬೇಕು. ಕಲರ್ ಎಲ್ಲ ಚೇಂಜ್ ಆಗಿ ಸಿಗ್ಬೇಕು ನಮಗೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೆ ಮಾತ್ರ ನಮಗೆ ಆ ರೆಸಿಪಿಯ ಕರೆಕ್ಟ್ ಟೇಸ್ಟ್ ಸಿಗೋದು. ಆದ ಕಾರಣ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಫ್ರೈ ಆಗಿ ಕಲರ್ ಎಲ್ಲ ಚೇಂಜ್ ಆಗಿದೆ, ಕರೆಕ್ಟ್ ಆಗಿ ಬಂದಿದೆ. ಇನ್ನು ಈ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ 1 ಟೊಮೆಟೊ ಕೂಡ ಸಣ್ಣಕ್ಕೆ ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಇದು ಕೂಡ ಅದೇ ರೀತಿ ಒಂದ್ಸಲ 2 ಮಿಕ್ಸ್ ಆಗ್ಬಿಟ್ಟು ಟೊಮೆಟೊ ಚೆನ್ನಾಗಿ ಜಜ್ಜಿದ ರೀತಿ ಬರ್ಬೇಕು. ನೋಡಿ, ಸೌಟಲ್ಲೇ ಈ ರೀತಿ ಮಿಕ್ಸ್ ಮಾಡಿದ್ರೆ ಆಯ್ತು. ನೋಡಿ, ರೆಡಿ ಆಗಿದೆ. ಇನ್ನು ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಹುಡಿ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ರೆಡಿ ಆಗ್ತಾ ಇದೆ ಇವಾಗ ನಮ್ದು. ನೋಡಿ, ಚೆನ್ನಾಗಿ ಜಜ್ಜಿದ ಅಂದ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ. ಆಮೇಲೆ ಇದಕ್ಕೆ ನಾವು ಅವಾಗ ರೆಡಿ ಮಾಡಿಟ್ಟಂತ ನಮ್ಮ ಸ್ಪೆಷಲ್ ಮಸಾಲ ಹುಡಿ ಇದೆಯಲ್ಲ, ಅದನ್ನ ಹಾಕ್ತಾ ಇರೋದು. ನಾನು ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಇದು ನಿಮ್ಗೆ ಹೆಚ್ಚು ಕಡಿಮೆ ಮಾಡಬಹುದು, ನೋಡ್ಕೊಂಡು ಸೇರಿಸಿದ್ರೆ ಸಾಕು. ಅಂದ್ರೆ ಖಾರ ಎಲ್ಲ ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಇನ್ನು ಇದ್ರ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇನ್ನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನಿಲ್ಲಿ ಬಿಸಿನೀರು ಹಾಕೊಂಡಿದ್ದೀನಿ. ಅಂದ್ರೆ ಇವಾಗ ಬಿಸಿ ಬಿಸಿ ಆಗುವಾಗ ಬಿಸಿ ಬಿಸಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಉಪ್ಪು ಆವಾಗ ಸೇರಿಸ್ಕೊಂಡಿದ್ದೀನಿ, ನಿಮ್ಗೆ ಬೇಕಿದ್ರೆ ಸೇರಿಸ್ಬೋದು. ಇವಾಗ ಇದು ಕರೆಕ್ಟ್ ಆಗಿದೆ. ನಿಮ್ಗೆ ಜಾಸ್ತಿ ಬೇಕು ಅಂತ ಇದ್ರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೀರೆಲ್ಲ ನಿಮ್ಗೆ ಗ್ರೇವಿ ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಸೇರಿಸಿದ್ರೆ ಆಯ್ತು. ನೋಡಿ, ಅಂದ್ರೆ ಇದನ್ನ ರೋಸ್ಟ್ ಮಾಡೋದಿಕ್ಕಿರೋದು, ಆಮೇಲೆ ಇದು ರೋಸ್ಟ್ ಆಗುತ್ತೆ. ನೋಡಿ, ನಮ್ಮ ಮಸಾಲ ಇವಾಗ ಚೆನ್ನಾಗಿ ರೋಸ್ಟ್ ಆಗಿ ಸೂಪರ್ ಆಗಿ ಬಂದಿದೆ. ಇವಾಗ ನಾನು ಇದಕ್ಕೆ ಹುಳಿ ಸೇರಿಸಿಲ್ಲ. ನಿಮ್ಗೆ ಬೇಕಿದ್ರೆ ಸ್ವಲ್ಪ ಹುಣಸೆ ಹಣ್ಣಿನ ನೀರು ಸೇರಿಸಬಹುದು. ನಂದು ಟೊಮೆಟೊ ಹಾಕಿದ್ರಿಂದ ಕರೆಕ್ಟ್ ಆಗಿ ನಿಂತಿದೆ. ಬೇಕಿದ್ರೆ ನಿಮ್ಗೆ ಸೇರಿಸಬಹುದು. ನೋಡಿ, ಆಮೇಲೆ ಇದಕ್ಕೆ ನಾನು ಹಾಕ್ತಾ ಇರೋದು ಬೇಯಿಸಿಟ್ಟಂತಹ ಮೊಟ್ಟೆ. ಅದನ್ನ ಸಣ್ಣಕ್ಕೆ ಲೈನ್ ಹಾಕ್ಬಿಟ್ಟು ಸೇರಿಸ್ಬೇಕು. ಅಂದ್ರೆ ನಾನೊಂದು ಸ್ಪೆಷಲ್ ಎಗ್ ರೋಸ್ಟ್ ಮಾಡ್ತಾ ಇರೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಈ ರೀತಿ ನೀವು ಮಾಡಿಲ್ಲ ಅಂದ್ರೆ ಒಂದ್ಸಲ ಆದ್ರೆ ಇದನ್ನ ಟೇಸ್ಟ್ ಮಾಡ್ಬೇಕು. ಆಮೇಲೆ ನೀವು ಬೇರೆ ಯಾವ ಮಸಾಲ ಕೂಡ ಟ್ರೈ ಮಾಡಲ್ಲ, ಅಷ್ಟೊಂದು ರುಚಿಕರವಾಗಿರುತ್ತೆ. ನೋಡಿ, ಆಮೇಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತೀನಿ, ಅಥವಾ ನಮಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು. ಇನ್ನು ಸ್ವಲ್ಪ ಹೊತ್ತು ಇದು ರೋಸ್ಟ್ ಆಗ್ಲಿ. ನೋಡಿ, ನಮ್ಮ ಎಗ್ ರೋಸ್ಟ್, ಸ್ಪೆಷಲ್ ಎಗ್ ರೋಸ್ಟ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಆಗಿದೆ. ತುಂಬಾ ರುಚಿಕರವಾಗಿರುತ್ತೆ. ಅದಕ್ಕೆ ನಾನು ಅಷ್ಟೊಂದ್ ಸಲ ಹೇಳ್ತಾ ಇದ್ದೀನಿ, ಖಂಡಿತ ಒಂದ್ಸಲ ಆದ್ರೆ ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡ್ಲೇಬೇಕು. ನಮಗಿದು ಅನ್ನದ ಜೊತೆನೂ ಚೆನ್ನಾಗಿರುತ್ತೆ, ಅಥವಾ ದೋಸೆ ಚಪಾತಿ ಜೊತೆನೂ ಸೂಪರ್ ಆಗಿರುತ್ತೆ. ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಮಸಾಲ ಬಾಕಿ ಆಗಿದೆ. ಇದನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಖಂಡಿತ ಇದನ್ನ ಒಂದ್ಸಲ ಮನೆಯಲ್ಲಿ ಟೇಸ್ಟ್ ಮಾಡಿ, ಟ್ರೈ ಮಾಡಿ ಟೇಸ್ಟ್ ಮಾಡಿ, ಆಮೇಲೆ ಇದು ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದಿಕ್ಕೂ ಮರಿಬೇಡಿ.
ಈ ಎಗ್ ರೋಸ್ಟ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.